ಜೀವಕ್ಕೆ ಜೀವ ಕೊಡ್ತೀನಿ ಕಣೋ ಅಂತಿದ್ದಂತ ಸ್ನೇಹಿತನನ್ನೇ ಮತ್ತೊಬ್ಬ ಸ್ನೇಹಿತ ವೈಯರ್ ಅನ್ನ ಕುತ್ತಿಗೆಗೆ ಸುತ್ತಿ ಬಿಗಿದು ಕೊಂದಿದ್ದಾನೆ. ಕಲಬುರಗಿಯಲ್ಲಿ ಇದೊಂಥರ ವಿಚಿತ್ರ ಘಟನೆ ನಡೆದಿದೆ. ಯಾಕೆ ಏನು ಈ ವರದಿಯಲ್ಲಿದೆ ನೋಡಿ. ಕಲಬುರಗಿಯಲ್ಲಿ ಯುವಕನನ್ನ ಬರ್ಬರವಾಗಿ ಕೊಲೆ ಮಾಡಿರುವಂತಹ ಒಂದು ಘಟನೆ ಬೆಳಕಿಗೆ ಬಂದಿರುವಂತದ್ದು. ಕಮಲಾಪುರ ತಾಲೂಕಿನ ಮೂಡಿ ಗ್ರಾಮದಲ್ಲಿ ಅಂಬರೀಶ್ ಅನ್ನುವಂತ ಯುವಕನನ್ನ ಬರ್ಬರವಾಗಿ ಈ ಒಂದು ಮನೆಯಲ್ಲಿ ಹಾಕಿ 3-4 ಜನ ಸ್ನೇಹಿತರು ಕೂಡ್ಕೊಂಡು ಆ ಕೊಲೆಯನ್ನ ಮಾಡಿರುವಂತದ್ದು. ಅಂಬರೀಶ್ ಬೆಂಗಳೂರಿನಲ್ಲಿ ಪಿಜಿ ಸೆಂಟರ್ ನಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಆದ್ರೆ ನಿನ್ನೆ ಆತನ ಸ್ನೇಹಿತರಾದಂತಹ ಅಜಯ್ ಇನ್ನಿಬ್ರು ಸೇರ್ಕೊಂಡು ಆತನನ್ನ ಬೆಂಗಳೂರಿನಿಂದ ಕರೆತಂದು ಬೆಳಗ್ಗೆ ಏನು ಈ ಒಂದು ಮನೆಯಲ್ಲಿ ಆತನಿಗೆ ಚಿತ್ರಹಿಂಸೆ ಕೊಟ್ಟು ಕುತ್ತಿಗೆಗೆ ವೈರ್ನಿಂದ ಬಿಗಿದು ಕೊಲೆ ಮಾಡಿರುವಂತಹ ಘಟನೆ ಬೆಳಕಿಗೆ ಬಂದಿರುವಂತದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಕೊಲೆಗೆ ಕಾರಣವನ್ನ ನೋಡ್ತಾ ಹೋಗೋದಾದ್ರೆ, ಅಜಯ್ ಏನು ಕೊಲೆ ಮಾಡಿದಂತ ಆರೋಪಿ ಅಜಯ್ ಏನಿದ್ದಾನೆ, ಅಜಯ್ನ ಪತ್ನಿ ಆತನ ಜೊತೆ ಸಂಪರ್ಕದಲ್ಲಿ ಅಂದ್ರೆ ಕೊಲೆಯಾದಂತ ಅಂಬರೀಶ್ ಜೊತೆ ಸಂಪರ್ಕದಲ್ಲಿ ಇದ್ಲು ಅನ್ನುವಂತ ಒಂದು ಕಾರಣಕ್ಕೆ ಅಜಯ್ ಆತನಿಂದ ದೂರ ಇರೋದಕ್ಕೆ ಒಂದು ಸೂಚನೆಯನ್ನ ಕೂಡ ನೀಡಿದ್ದ. ಆದ್ರೆ ಆತನ ಪತ್ನಿ ಮಾತ್ರ ಅಂಬರೀಶ್ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರುವಂತಹ ಹಿನ್ನೆಲೆಯಲ್ಲಿ ಅಜಯ್ ಇದರಿಂದ ಕುಪಿತಗೊಂಡಿದ್ದ. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಜೀವಕ್ಕೆ ಜೀವ ಕೊಡ್ತೀನಿ ಕಣೋ ಅಂತಿದ್ದಂತ ಸ್ನೇಹಿತನನ್ನೇ ಮತ್ತೊಬ್ಬ ಸ್ನೇಹಿತ ವೈಯರ್ ಅನ್ನ ಕುತ್ತಿಗೆಗೆ ಸುತ್ತಿ ಬಿಗಿದು ಕೊಂದಿದ್ದಾನೆ. ಕಲಬುರಗಿಯಲ್ಲಿ ಇದೊಂಥರ ವಿಚಿತ್ರ ಘಟನೆ ನಡೆದಿದೆ. ಯಾಕೆ ಏನು ಈ ವರದಿಯಲ್ಲಿದೆ ನೋಡಿ. ಕಲಬುರಗಿಯಲ್ಲಿ ಯುವಕನನ್ನ ಬರ್ಬರವಾಗಿ ಕೊಲೆ ಮಾಡಿರುವಂತಹ ಒಂದು ಘಟನೆ ಬೆಳಕಿಗೆ ಬಂದಿರುವಂತದ್ದು. ಕಮಲಾಪುರ ತಾಲೂಕಿನ ಮೂಡಿ ಗ್ರಾಮದಲ್ಲಿ ಅಂಬರೀಶ್ ಅನ್ನುವಂತ ಯುವಕನನ್ನ ಬರ್ಬರವಾಗಿ ಈ ಒಂದು ಮನೆಯಲ್ಲಿ ಹಾಕಿ 3-4 ಜನ ಸ್ನೇಹಿತರು ಕೂಡ್ಕೊಂಡು ಆ ಕೊಲೆಯನ್ನ ಮಾಡಿರುವಂತದ್ದು. ಅಂಬರೀಶ್ ಬೆಂಗಳೂರಿನಲ್ಲಿ ಪಿಜಿ ಸೆಂಟರ್ ನಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಆದ್ರೆ ನಿನ್ನೆ ಆತನ ಸ್ನೇಹಿತರಾದಂತಹ ಅಜಯ್ ಇನ್ನಿಬ್ರು ಸೇರ್ಕೊಂಡು ಆತನನ್ನ ಬೆಂಗಳೂರಿನಿಂದ ಕರೆತಂದು ಬೆಳಗ್ಗೆ ಏನು ಈ ಒಂದು ಮನೆಯಲ್ಲಿ ಆತನಿಗೆ ಚಿತ್ರಹಿಂಸೆ ಕೊಟ್ಟು ಕುತ್ತಿಗೆಗೆ ವೈರ್ನಿಂದ ಬಿಗಿದು ಕೊಲೆ ಮಾಡಿರುವಂತಹ ಘಟನೆ ಬೆಳಕಿಗೆ ಬಂದಿರುವಂತದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಕೊಲೆಗೆ ಕಾರಣವನ್ನ ನೋಡ್ತಾ ಹೋಗೋದಾದ್ರೆ, ಅಜಯ್ ಏನು ಕೊಲೆ ಮಾಡಿದಂತ ಆರೋಪಿ ಅಜಯ್ ಏನಿದ್ದಾನೆ, ಅಜಯ್ನ ಪತ್ನಿ ಆತನ ಜೊತೆ ಸಂಪರ್ಕದಲ್ಲಿ ಅಂದ್ರೆ ಕೊಲೆಯಾದಂತ ಅಂಬರೀಶ್ ಜೊತೆ ಸಂಪರ್ಕದಲ್ಲಿ ಇದ್ಲು ಅನ್ನುವಂತ ಒಂದು ಕಾರಣಕ್ಕೆ ಅಜಯ್ ಆತನಿಂದ ದೂರ ಇರೋದಕ್ಕೆ ಒಂದು ಸೂಚನೆಯನ್ನ ಕೂಡ ನೀಡಿದ್ದ. ಆದ್ರೆ ಆತನ ಪತ್ನಿ ಮಾತ್ರ ಅಂಬರೀಶ್ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರುವಂತಹ ಹಿನ್ನೆಲೆಯಲ್ಲಿ ಅಜಯ್ ಇದರಿಂದ ಕುಪಿತಗೊಂಡಿದ್ದ. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಜೀವಕ್ಕೆ ಜೀವ ಕೊಡ್ತೀನಿ ಕಣೋ ಅಂತಿದ್ದಂತ ಸ್ನೇಹಿತನನ್ನೇ ಮತ್ತೊಬ್ಬ ಸ್ನೇಹಿತ ವೈಯರ್ ಅನ್ನ ಕುತ್ತಿಗೆಗೆ ಸುತ್ತಿ ಬಿಗಿದು ಕೊಂದಿದ್ದಾನೆ. ಕಲಬುರಗಿಯಲ್ಲಿ ಇದೊಂಥರ ವಿಚಿತ್ರ ಘಟನೆ ನಡೆದಿದೆ. ಯಾಕೆ ಏನು ಈ ವರದಿಯಲ್ಲಿದೆ ನೋಡಿ. ಕಲಬುರಗಿಯಲ್ಲಿ ಯುವಕನನ್ನ ಬರ್ಬರವಾಗಿ ಕೊಲೆ ಮಾಡಿರುವಂತಹ ಒಂದು ಘಟನೆ ಬೆಳಕಿಗೆ ಬಂದಿರುವಂತದ್ದು. ಕಮಲಾಪುರ ತಾಲೂಕಿನ ಮೂಡಿ ಗ್ರಾಮದಲ್ಲಿ ಅಂಬರೀಶ್ ಅನ್ನುವಂತ ಯುವಕನನ್ನ ಬರ್ಬರವಾಗಿ ಈ ಒಂದು ಮನೆಯಲ್ಲಿ ಹಾಕಿ 3-4 ಜನ ಸ್ನೇಹಿತರು ಕೂಡ್ಕೊಂಡು ಆ ಕೊಲೆಯನ್ನ ಮಾಡಿರುವಂತದ್ದು. ಅಂಬರೀಶ್ ಬೆಂಗಳೂರಿನಲ್ಲಿ ಪಿಜಿ ಸೆಂಟರ್ ನಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಆದ್ರೆ ನಿನ್ನೆ ಆತನ ಸ್ನೇಹಿತರಾದಂತಹ ಅಜಯ್ ಇನ್ನಿಬ್ರು ಸೇರ್ಕೊಂಡು ಆತನನ್ನ ಬೆಂಗಳೂರಿನಿಂದ ಕರೆತಂದು ಬೆಳಗ್ಗೆ ಏನು ಈ ಒಂದು ಮನೆಯಲ್ಲಿ ಆತನಿಗೆ ಚಿತ್ರಹಿಂಸೆ ಕೊಟ್ಟು ಕುತ್ತಿಗೆಗೆ ವೈರ್ನಿಂದ ಬಿಗಿದು ಕೊಲೆ ಮಾಡಿರುವಂತಹ ಘಟನೆ ಬೆಳಕಿಗೆ ಬಂದಿರುವಂತದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಕೊಲೆಗೆ ಕಾರಣವನ್ನ ನೋಡ್ತಾ ಹೋಗೋದಾದ್ರೆ, ಅಜಯ್ ಏನು ಕೊಲೆ ಮಾಡಿದಂತ ಆರೋಪಿ ಅಜಯ್ ಏನಿದ್ದಾನೆ, ಅಜಯ್ನ ಪತ್ನಿ ಆತನ ಜೊತೆ ಸಂಪರ್ಕದಲ್ಲಿ ಅಂದ್ರೆ ಕೊಲೆಯಾದಂತ ಅಂಬರೀಶ್ ಜೊತೆ ಸಂಪರ್ಕದಲ್ಲಿ ಇದ್ಲು ಅನ್ನುವಂತ ಒಂದು ಕಾರಣಕ್ಕೆ ಅಜಯ್ ಆತನಿಂದ ದೂರ ಇರೋದಕ್ಕೆ ಒಂದು ಸೂಚನೆಯನ್ನ ಕೂಡ ನೀಡಿದ್ದ. ಆದ್ರೆ ಆತನ ಪತ್ನಿ ಮಾತ್ರ ಅಂಬರೀಶ್ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರುವಂತಹ ಹಿನ್ನೆಲೆಯಲ್ಲಿ ಅಜಯ್ ಇದರಿಂದ ಕುಪಿತಗೊಂಡಿದ್ದ. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಜೀವಕ್ಕೆ ಜೀವ ಕೊಡ್ತೀನಿ ಕಣೋ ಅಂತಿದ್ದಂತ ಸ್ನೇಹಿತನನ್ನೇ ಮತ್ತೊಬ್ಬ ಸ್ನೇಹಿತ ವೈಯರ್ ಅನ್ನ ಕುತ್ತಿಗೆಗೆ ಸುತ್ತಿ ಬಿಗಿದು ಕೊಂದಿದ್ದಾನೆ. ಕಲಬುರಗಿಯಲ್ಲಿ ಇದೊಂಥರ ವಿಚಿತ್ರ ಘಟನೆ ನಡೆದಿದೆ. ಯಾಕೆ ಏನು ಈ ವರದಿಯಲ್ಲಿದೆ ನೋಡಿ. ಕಲಬುರಗಿಯಲ್ಲಿ ಯುವಕನನ್ನ ಬರ್ಬರವಾಗಿ ಕೊಲೆ ಮಾಡಿರುವಂತಹ ಒಂದು ಘಟನೆ ಬೆಳಕಿಗೆ ಬಂದಿರುವಂತದ್ದು. ಕಮಲಾಪುರ ತಾಲೂಕಿನ ಮೂಡಿ ಗ್ರಾಮದಲ್ಲಿ ಅಂಬರೀಶ್ ಅನ್ನುವಂತ ಯುವಕನನ್ನ ಬರ್ಬರವಾಗಿ ಈ ಒಂದು ಮನೆಯಲ್ಲಿ ಹಾಕಿ 3-4 ಜನ ಸ್ನೇಹಿತರು ಕೂಡ್ಕೊಂಡು ಆ ಕೊಲೆಯನ್ನ ಮಾಡಿರುವಂತದ್ದು. ಅಂಬರೀಶ್ ಬೆಂಗಳೂರಿನಲ್ಲಿ ಪಿಜಿ ಸೆಂಟರ್ ನಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಆದ್ರೆ ನಿನ್ನೆ ಆತನ ಸ್ನೇಹಿತರಾದಂತಹ ಅಜಯ್ ಇನ್ನಿಬ್ರು ಸೇರ್ಕೊಂಡು ಆತನನ್ನ ಬೆಂಗಳೂರಿನಿಂದ ಕರೆತಂದು ಬೆಳಗ್ಗೆ ಏನು ಈ ಒಂದು ಮನೆಯಲ್ಲಿ ಆತನಿಗೆ ಚಿತ್ರಹಿಂಸೆ ಕೊಟ್ಟು ಕುತ್ತಿಗೆಗೆ ವೈರ್ನಿಂದ ಬಿಗಿದು ಕೊಲೆ ಮಾಡಿರುವಂತಹ
ಘಟನೆ ಬೆಳಕಿಗೆ ಬಂದಿರುವಂತದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಕೊಲೆಗೆ ಕಾರಣವನ್ನ ನೋಡ್ತಾ ಹೋಗೋದಾದ್ರೆ, ಅಜಯ್ ಏನು ಕೊಲೆ ಮಾಡಿದಂತ ಆರೋಪಿ ಅಜಯ್ ಏನಿದ್ದಾನೆ, ಅಜಯ್ನ ಪತ್ನಿ ಆತನ ಜೊತೆ ಸಂಪರ್ಕದಲ್ಲಿ, ಅಂದ್ರೆ ಕೊಲೆಯಾದಂತ ಅಂಬರೀಶ್ ಜೊತೆ ಸಂಪರ್ಕದಲ್ಲಿ ಇದ್ಲು ಅನ್ನುವಂತ ಒಂದು ಕಾರಣಕ್ಕೆ ಅಜಯ್ ಆತನಿಂದ ದೂರ ಇರೋದಕ್ಕೆ ಒಂದು ಸೂಚನೆಯನ್ನ ಕೂಡ ನೀಡಿದ್ದ. ಆದ್ರೆ ಆತನ ಪತ್ನಿ ಮಾತ್ರ ಅಂಬರೀಶ್ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರುವಂತಹ ಹಿನ್ನೆಲೆಯಲ್ಲಿ ಅಜಯ್ ಇದರಿಂದ ಕುಪಿತಗೊಂಡಿದ್ದ. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಜೀವಕ್ಕೆ ಜೀವ ಕೊಡ್ತೀನಿ ಕಣೋ ಅಂತಿದ್ದಂತ ಸ್ನೇಹಿತನನ್ನೇ ಮತ್ತೊಬ್ಬ ಸ್ನೇಹಿತ ವೈಯರ್ ಅನ್ನ ಕುತ್ತಿಗೆಗೆ ಸುತ್ತಿ ಬಿಗಿದು ಕೊಂದಿದ್ದಾನೆ. ಕಲಬುರಗಿಯಲ್ಲಿ ಇದೊಂಥರ ವಿಚಿತ್ರ ಘಟನೆ ನಡೆದಿದೆ. ಯಾಕೆ, ಏನು, ಈ ವರದಿಯಲ್ಲಿದೆ ನೋಡಿ. ಕಲಬುರಗಿಯಲ್ಲಿ ಯುವಕನನ್ನ ಬರ್ಬರವಾಗಿ ಕೊಲೆ ಮಾಡಿರುವಂತಹ ಒಂದು ಘಟನೆ ಬೆಳಕಿಗೆ ಬಂದಿರುವಂತದ್ದು. ಕಮಲಾಪುರ ತಾಲೂಕಿನ ಮೂಡಿ ಗ್ರಾಮದಲ್ಲಿ ಅಂಬರೀಶ್ ಅನ್ನುವಂತ ಯುವಕನನ್ನ ಬರ್ಬರವಾಗಿ ಈ ಒಂದು ಮನೆಯಲ್ಲಿ ಹಾಕಿ 3-4 ಜನ ಸ್ನೇಹಿತರು ಕೂತ್ಕೊಂಡು ಆ ಕೊಲೆಯನ್ನ ಮಾಡಿರುವಂತದ್ದು. ಅಂಬರೀಶ್ ಬೆಂಗಳೂರಿನಲ್ಲಿ ಪಿಜಿ ಸೆಂಟರ್ ನಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಆದ್ರೆ ನಿನ್ನೆ ಆತನ ಸ್ನೇಹಿತರಾದಂತಹ ಅಜಯ್ ಇನ್ನಿಬ್ರು ಸೇರ್ಕೊಂಡು ಆತನನ್ನ ಬೆಂಗಳೂರಿನಿಂದ ಕರೆತಂದು ಬೆಳಗ್ಗೆ ಏನು ಈ ಒಂದು ಮನೆಯಲ್ಲಿ ಆತನಿಗೆ ಚಿತ್ರಹಿಂಸೆ ಕೊಟ್ಟು ಕುತ್ತಿಗೆಗೆ ವೈರ್ನಿಂದ ಬಿಗಿದು ಕೊಲೆ ಮಾಡಿರುವಂತಹ ಘಟನೆ ಬೆಳಕಿಗೆ ಬಂದಿರುವಂತದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಕೊಲೆಗೆ ಕಾರಣವನ್ನ ನೋಡ್ತಾ ಹೋಗೋದಾದ್ರೆ, ಅಜಯ್ ಏನು ಕೊಲೆ ಮಾಡಿದಂತ ಆರೋಪಿ ಅಜಯ್ ಏನಿದ್ದಾನೆ, ಅಜಯ್ನ ಪತ್ನಿ ಆತನ ಜೊತೆ ಸಂಪರ್ಕದಲ್ಲಿ, ಅಂದ್ರೆ ಕೊಲೆಯಾದಂತ ಅಂಬರೀಶ್ ಜೊತೆ ಸಂಪರ್ಕದಲ್ಲಿ ಇದ್ಲು ಅನ್ನುವಂತ ಒಂದು ಕಾರಣಕ್ಕೆ ಅಜಯ್ ಆತನಿಂದ ದೂರ ಇರೋದಕ್ಕೆ ಒಂದು ಸೂಚನೆಯನ್ನ ಕೂಡ ನೀಡಿದ್ದ. ಆದ್ರೆ ಆತನ ಪತ್ನಿ ಮಾತ್ರ ಅಂಬರೀಶ್ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರುವಂತಹ ಹಿನ್ನೆಲೆಯಲ್ಲಿ ಅಜಯ್ ಇದರಿಂದ ಕುಪಿತಗೊಂಡಿದ್ದ. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಜೀವಕ್ಕೆ ಜೀವ ಕೊಡ್ತೀನಿ ಕಣೋ ಅಂತಿದ್ದಂತ ಸ್ನೇಹಿತನನ್ನೇ ಮತ್ತೊಬ್ಬ ಸ್ನೇಹಿತ ವೈಯರ್ ಅನ್ನ ಕುತ್ತಿಗೆಗೆ ಸುತ್ತಿ ಬಿಗಿದು ಕೊಂದಿದ್ದಾನೆ. ಕಲಬುರಗಿಯಲ್ಲಿ ಇದೊಂಥರ ವಿಚಿತ್ರ ಘಟನೆ ನಡೆದಿದೆ. ಯಾಕೆ, ಏನು, ಈ ವರದಿಯಲ್ಲಿದೆ ನೋಡಿ. ಕಲಬುರಗಿಯಲ್ಲಿ ಯುವಕನನ್ನ ಬರ್ಬರವಾಗಿ ಕೊಲೆ ಮಾಡಿರುವಂತಹ ಒಂದು ಘಟನೆ ಬೆಳಕಿಗೆ ಬಂದಿರುವಂತದ್ದು. ಕಮಲಾಪುರ ತಾಲೂಕಿನ ಮೂಡಿ ಗ್ರಾಮದಲ್ಲಿ ಅಂಬರೀಶ್ ಅನ್ನುವಂತ ಯುವಕನನ್ನ ಬರ್ಬರವಾಗಿ ಈ ಒಂದು ಮನೆಯಲ್ಲಿ ಹಾಕಿ 3-4 ಜನ ಸ್ನೇಹಿತರು ಕೂತ್ಕೊಂಡು ಆ ಕೊಲೆಯನ್ನ ಮಾಡಿರುವಂತದ್ದು. ಅಂಬರೀಶ್ ಬೆಂಗಳೂರಿನಲ್ಲಿ ಪಿಜಿ ಸೆಂಟರ್ ನಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಆದ್ರೆ ನಿನ್ನೆ ಆತನ ಸ್ನೇಹಿತರಾದಂತಹ ಅಜಯ್ ಇನ್ನಿಬ್ರು ಸೇರ್ಕೊಂಡು ಆತನನ್ನ ಬೆಂಗಳೂರಿನಿಂದ ಕರೆತಂದು ಬೆಳಗ್ಗೆ ಏನು ಈ ಒಂದು ಮನೆಯಲ್ಲಿ ಆತನಿಗೆ ಚಿತ್ರಹಿಂಸೆ ಕೊಟ್ಟು ಕುತ್ತಿಗೆಗೆ ವೈರ್ನಿಂದ ಬಿಗಿದು ಕೊಲೆ ಮಾಡಿರುವಂತಹ ಘಟನೆ ಬೆಳಕಿಗೆ ಬಂದಿರುವಂತದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಕೊಲೆಗೆ ಕಾರಣವನ್ನ ನೋಡ್ತಾ ಹೋಗೋದಾದ್ರೆ, ಅಜಯ್ ಏನು ಕೊಲೆ ಮಾಡಿದಂತ ಆರೋಪಿ ಅಜಯ್ ಏನಿದ್ದಾನೆ, ಅಜಯ್ನ ಪತ್ನಿ ಆತನ ಜೊತೆ ಸಂಪರ್ಕದಲ್ಲಿ, ಅಂದ್ರೆ ಕೊಲೆಯಾದಂತ ಅಂಬರೀಶ್ ಜೊತೆ ಸಂಪರ್ಕದಲ್ಲಿ ಇದ್ಲು ಅನ್ನುವಂತ ಒಂದು ಕಾರಣಕ್ಕೆ ಅಜಯ್ ಆತನಿಂದ ದೂರ ಇರೋದಕ್ಕೆ ಒಂದು ಸೂಚನೆಯನ್ನ ಕೂಡ ನೀಡಿದ್ದ. ಆದ್ರೆ ಆತನ ಪತ್ನಿ ಮಾತ್ರ ಅಂಬರೀಶ್ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರುವಂತಹ ಹಿನ್ನೆಲೆಯಲ್ಲಿ ಅಜಯ್ ಇದರಿಂದ ಕುಪಿತಗೊಂಡಿದ್ದ. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಜೀವಕ್ಕೆ ಜೀವ ಕೊಡ್ತೀನಿ ಕಣೋ ಅಂತಿದ್ದಂತ ಸ್ನೇಹಿತನನ್ನೇ ಮತ್ತೊಬ್ಬ ಸ್ನೇಹಿತ ವೈಯರ್ ಅನ್ನ ಕುತ್ತಿಗೆಗೆ ಸುತ್ತಿ ಬಿಗಿದು ಕೊಂದಿದ್ದಾನೆ. ಕಲಬುರಗಿಯಲ್ಲಿ ಇದೊಂಥರ ವಿಚಿತ್ರ ಘಟನೆ ನಡೆದಿದೆ. ಯಾಕೆ, ಏನು, ಈ ವರದಿಯಲ್ಲಿದೆ ನೋಡಿ. ಕಲಬುರಗಿಯಲ್ಲಿ ಯುವಕನನ್ನ ಬರ್ಬರವಾಗಿ ಕೊಲೆ ಮಾಡಿರುವಂತಹ ಒಂದು ಘಟನೆ ಬೆಳಕಿಗೆ ಬಂದಿರುವಂತದ್ದು. ಕಮಲಾಪುರ ತಾಲೂಕಿನ ಮೂಡಿ ಗ್ರಾಮದಲ್ಲಿ ಅಂಬರೀಶ್ ಅನ್ನುವಂತ ಯುವಕನನ್ನ ಬರ್ಬರವಾಗಿ ಈ ಒಂದು ಮನೆಯಲ್ಲಿ ಹಾಕಿ 3-4 ಜನ ಸ್ನೇಹಿತರು ಕೂತ್ಕೊಂಡು ಆ ಕೊಲೆಯನ್ನ ಮಾಡಿರುವಂತದ್ದು. ಅಂಬರೀಶ್ ಬೆಂಗಳೂರಿನಲ್ಲಿ ಪಿಜಿ ಸೆಂಟರ್ ನಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಆದ್ರೆ ನಿನ್ನೆ ಆತನ ಸ್ನೇಹಿತರಾದಂತಹ ಅಜಯ್ ಇನ್ನಿಬ್ರು ಸೇರ್ಕೊಂಡು ಆತನನ್ನ ಬೆಂಗಳೂರಿನಿಂದ ಕರೆತಂದು ಬೆಳಗ್ಗೆ ಏನು ಈ ಒಂದು ಮನೆಯಲ್ಲಿ ಆತನಿಗೆ ಚಿತ್ರಹಿಂಸೆ ಕೊಟ್ಟು ಕುತ್ತಿಗೆಗೆ ವೈರ್ನಿಂದ ಬಿಗಿದು ಕೊಲೆ ಮಾಡಿರುವಂತಹ ಘಟನೆ ಬೆಳಕಿಗೆ ಬಂದಿರುವಂತದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಕೊಲೆಗೆ ಕಾರಣವನ್ನ ನೋಡ್ತಾ ಹೋಗೋದಾದ್ರೆ, ಅಜಯ್ ಏನು ಕೊಲೆ ಮಾಡಿದಂತ ಆರೋಪಿ ಅಜಯ್ ಏನಿದ್ದಾನೆ, ಅಜಯ್ನ ಪತ್ನಿ ಆತನ ಜೊತೆ ಸಂಪರ್ಕದಲ್ಲಿ, ಅಂದ್ರೆ ಕೊಲೆಯಾದಂತ ಅಂಬರೀಶ್ ಜೊತೆ ಸಂಪರ್ಕದಲ್ಲಿ ಇದ್ಲು ಅನ್ನುವಂತ ಒಂದು ಕಾರಣಕ್ಕೆ ಅಜಯ್ ಆತನಿಂದ ದೂರ ಇರೋದಕ್ಕೆ ಒಂದು ಸೂಚನೆಯನ್ನ ಕೂಡ ನೀಡಿದ್ದ. ಆದ್ರೆ ಆತನ ಪತ್ನಿ ಮಾತ್ರ ಅಂಬರೀಶ್ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರುವಂತಹ ಹಿನ್ನೆಲೆಯಲ್ಲಿ ಅಜಯ್ ಇದರಿಂದ ಕುಪಿತಗೊಂಡಿದ್ದ. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.